ಸೋಮಣ್ಣ ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನುವ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಸೋಮಣ್ಣವರು ಕೂಡ ಇದ್ದಾರೆ. ಹಾಗೆ ಕೆಲ ನಾಯಕರು ಕೂಡ ಸೋಮಣ್ಣವರ ಪರವಾಗಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೋಮಣ್ಣವರಿಗೆ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಅನ್ಯಾಯ ಆಗಿದೆ, ಅವರನ್ನ ಬಲಿಪಶು ಮಾಡಿದ್ರು, ಲೋಕಸಭೆಗೆ ಅವರನ್ನ ಗೆಲ್ಲಿಸಬೇಕು ಅನ್ನೋದು ಅವರ ಬೆಂಬಲಿಗರ ಒಂದು ಒತ್ತಾಯ ಆಗಿದೆ. ನೋಡಿ, ಸೋಮಣ್ಣವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಸಂಸದ ಬಸವರಾಜ್ ಅವರು ತೀವ್ರವಾದ ಲಾಬಿ ಮಾಡ್ತಾ ಇದ್ದಾರೆ. ಸೋಮಣ್ಣ ಪರ ಜಿದ್ದಿಗೆ ಬಿದ್ದಿದ್ದಾರೆ ಜಿಎಸ್ ಬಸವರಾಜು. ದೆಹಲಿ ಬಳಿಕ ಈಗ ರಾಜ್ಯ ಮಟ್ಟದಲ್ಲೂ ಕೂಡ ಜೋರು ಲಾಬಿಯನ್ನು ಶುರು ಮಾಡಿದ್ದಾರೆ. ಬಿಎಸ್ವೈ ಮನವೊಲಿಕೆಗೆ ಜಿಎಸ್ ಬಸವರಾಜು ಪ್ರಯತ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮನೆಗೆ ಹೋಗಿದ್ದಾರೆ. ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅಂತ ಹೇಳಿ ಮನವೊಲಿಕೆಯನ್ನು ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಜಿಎಸ್ ಬಸವರಾಜು ಅವರು ಕಳೆದ ಬಾರಿ ದೇವೇಗೌಡರ ವಿರುದ್ಧ ಗೆದ್ದಿದ್ರು. ಈ ಬಾರಿ ಸೋಮಣ್ಣ ಅವರಿಗೆ ತಮ್ಮ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ದೆಹಲಿ ಮಟ್ಟದಲ್ಲೂ ಕೂಡ ಜಿಎಸ್ ಬಸವರಾಜು ಅವರು ಮಾತಾಡಿ ಬಂದಿದ್ದಾರೆ. ಯಡಿಯೂರಪ್ಪನವರಲ್ಲೂ ಕೂಡ ಈಗ ಮನವಿಯನ್ನು ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಬಳಿಗೆ ಹೋಗಿ ಸೋಮಣ್ಣವರಿಗೆ ಟಿಕೆಟ್ ಕೊಡಿ, ನನಗೆ ಟಿಕೆಟ್ ಬೇಡ, ಸೋಮಣ್ಣವ್ರನ್ನ ಗೆಲ್ಲಿಸಬೇಕು, ಲೋಕಸಭೆಗೆ ಕಳಿಸ್ಬೇಕು ಅನ್ನೋದನ್ನ ಮಾತಾಡಿ ಅವರ ಮನವೊಲಿಸಿ ಬಂದಿದ್ದಾರೆ. ಲಾಬಿ ಮಾಡ್ತಾ ಇದ್ದಾರೆ ಸೋಮಣ್ಣವರ ಪರವಾಗಿ. ಜಿಎಸ್ ಬಸವರಾಜು ಅವರಿಗೆ ವಯಸ್ಸಿನ ಕಾರಣದಿಂದ ಅವರು ಈ ಬಾರಿ ನಿಲ್ಲೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಆದರೆ ಯಾರು ನಿಲ್ತಾರೆ ತುಮಕೂರಿನಲ್ಲಿ ಅನ್ನೋದು, JDSಗೆ ಏನಾದರೂ ಬಿಟ್ಕೊಡ್ತಾರ ಅನ್ನುವ ಲೆಕ್ಕಾಚಾರಗಳ ನಡುವೆ ಸೋಮಣ್ಣವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಜಿಎಸ್ ಬಸವರಾಜು ಅವರ ಒತ್ತಾಯ ಆಗಿತ್ತು. ಸೋಮಣ್ಣವರಂತೂ ದೇವೇಗೌಡರ ಬಳಿಯೆಲ್ಲ ಹೋಗಿ ಮಾತಾಡಿದ್ದನ್ನು ನಾವು ಗಮನಿಸಿದ್ದೀವಿ. ತುಮಕೂರಿನಲ್ಲಿ ಟಿಕೆಟ್ ನನಗೆ ಕೊಡುವಂತೆ ನೀವು ಕೂಡ ಮನವಿ ಮಾಡಬೇಕು ಹೈಕಮಾಂಡ್ ಮಟ್ಟದಲ್ಲಿ, ರಾಜ್ಯ BJP ಮತ್ತು ರಾಷ್ಟ್ರ BJP ನಾಯಕರಲ್ಲಿ ಅನ್ನೋದೆಲ್ಲವೂ ಕೂಡ ಈಗ ನಮಗೆ ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಸಿಟ್ಟಿಂಗ್ MP ಜಿಎಸ್ ಬಸವರಾಜು ಅವರು ಇದ್ದಾರಲ್ಲ, ಅವರು ಸೋಮಣ್ಣವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ನೇರ ಲಾಬಿಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕಾಗಿದೆ ಹೈಕಮಾಂಡ್ ಇವರೆಲ್ಲರ ಮನವಿಗೆ ಮಣೆ ಹಾಕುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನೋಡಿ, JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾಯಿತು, ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ದಾಯಿತು. ಈಗ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಟಿಕೆಟ್ ಕೊಡಲೇಬೇಕು ಸೋಮಣ್ಣವರಿಗೆ ಅನ್ನೋ ಲೆಕ್ಕಾಚಾರದಿಂದ ಒಂದು ಸ್ಟ್ರಾಟಜಿಯನ್ನು ಹೆಣಿತಾ ಇದ್ದಾರೆ. ಜೊತೆಗೆ ಸೋಮಣ್ಣವರಿಗೆ ಅನ್ಯಾಯ ಆಗಿದೆ ಅಥವಾ ಅವರಿಗೆ ಒಂದು ರೀತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರಿಗೆ ಒಂದು ರೀತಿಯಲ್ಲಿ ಮುಖಭಂಗ ಆಯಿತು, ಅವ್ರನ್ನ ಮತ್ತೆ ನಾವು ಅವರಿಗೆ ಅಧಿಕಾರಯುತವಾದಂಥ ಅಥವಾ ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದು BJP ಪಾಳೆಯದಲ್ಲಿ ಒಂದು ಲೆಕ್ಕಾಚಾರ ಇದೆ. ಅವರು ಅಸಮಾಧಾನಗೊಂಡಿದ್ರು, ಕಾಂಗ್ರೆಸ್ಗೆ ಹೋಗ್ತಾರೆ, ಮತ್ತು ಅವರು BJPಯನ್ನು ಬಿಟ್ಟೇ ಹೋಗ್ತಾರೆ ಅನ್ನುವ ಚರ್ಚೆಗಳೆಲ್ಲ ಏನೆಲ್ಲ ಇದ್ವು. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆದ ನಂತರ ನಿಮಗೆ ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಾದ ನಂತರ ಸೋಮಣ್ಣವರು ಸ್ವಲ್ಪ ಕೂಲ್ ಆಗಿದ್ರು, ಕಾಮ್ ಆಗಿದ್ರು. ಈಗ ಲೋಕಸಭಾ ಚುನಾವಣೆ ಅಪೇಕ್ಷೆಯಲ್ಲಿದ್ದಾರೆ, ಆಕಾಂಕ್ಷಿಯಾಗಿದ್ದಾರೆ ತುಮಕೂರಿನಿಂದ. ಈ ತುಮಕೂರು ಟಿಕೆಟನ್ನು ಕೊಡಬೇಕು ಅಂತೇಳಿ ಜಿಎಸ್ ಬಸವರಾಜ್ ಅವರು ಕೂಡ ಅವ್ರ ಪರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲೂ. ಮತ್ತು ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಟಿಕೆಟ್ ಕೊಡಿಸ್ಬೇಕು ಸೋಮಣ್ಣವರಿಗೆ ಅನ್ನೋದು ಜಿಎಸ್ ಬಸವರಾಜು ಅವರ ಒಂದು ಲೆಕ್ಕಾಚಾರ ಆಗಿದೆ. ನೋಡೋಣ ಸೋಮಣ್ಣವರನ್ನ ಈ ಬಾರಿ ಆದರೂ ಕೂಡ ಪರಿಗಣಿಸ್ತಾರ ತುಮಕೂರು ಲೋಕಸಭಾ ಟಿಕೆಟ್ಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಜಗದೀಶ್ ಈಗ ಮೊಬೈಲ್ ಸಂಪರ್ಕದಲ್ಲಿದ್ದಾರೆ, ಫೋನದಲ್ಲಿದ್ದಾರೆ. ಜಗದೀಶ್, ಸೋಮಣ್ಣವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಜಿಎಸ್ ಬಸವರಾಜು ಅವರು ಅಷ್ಟೊಂದು ಲಾಬಿ ಮಾಡ್ತಿರೋದು ಯಾಕೆ? ಅವರಿಗೇನು ಅನುಕೂಲ ಇದ್ರಲ್ಲಿ ಅಂತ ಜಗದೀಶ್? ನಿಜ ಕೂಡ ತುಮಕೂರು ಲೋಕಸಭಾ ಚುನಾವಣೆ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದು ಜಟಪಟಿ ನಡೀತಾ ಇದೆ ಟಿಕೆಟ್ಗಾಗಿ ಅಂತಾನೆ ಕೂಡ ಹೇಳ್ಬೋದು. ಯಾಕಂತಂದ್ರೆ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇರುವಂತದ್ದು. ಒಂದ್ ಕಡೆ ಸೋಮಣ್ಣ ಆಗಿರ್ಬೋದು, ಮತ್ತೆ ಮಾಧುಸ್ವಾಮಿ ಆಗಿರ್ಬೋದು, ಮತ್ತೆ ರವಿಶಂಕರ್ ಹೆಬ್ಬಾಳ್ಕರ್ ಆಗಿರ್ಬೋದು, ಮತ್ತೆ ಸ್ಫೂರ್ತಿ ಚಿದಾನಂದ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರು ಕೂಡ ಈ ಒಂದು ಪಟ್ಟಿಯಲ್ಲಿ ಕೂಡ ಇರುವಂತದ್ದು. ಅದರಲ್ಲಿ ಹಾಲಿ ಸಂಸದರಂತ ಜಿಎಸ್ ಬಸವರಾಜ್ ಅವರು ಕೂಡ ಅದರಲ್ಲಿ ಮೊದಲ ಒಂದು ಹೆಸರನ್ನ ಹೇಳೋದಾದ್ರೆ ಮಾಜಿ ಸಚಿವರಂತ ವಿ ಸೋಮಣ್ಣ ಅವರ ಹೆಸರನ್ನು ಕೂಡ ಅವರು ಪ್ರಸ್ತಾಪವನ್ನು ಕೂಡ ಮಾಡ್ತಿರೋದು. ಜೊತೆಗೆ ಅದರ ಜೊತೆಗೆ ಹೈಕಮಾಂಡ್ ನ ವರಿಷ್ಠ ಆಗಿರ್ಬೋದು, ಮತ್ತೆ ಇಲ್ಲಿ ಒಂದು ರಾಜ್ಯ ಮಟ್ಟದ ನಾಯಕರನ್ನ ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನು ಕೂಡ ಸಂಸದರಂತ ಜಿಎಸ್ ಬಸವರಾಜ್ ಅವರು ಕೂಡ ಮಾಡ್ತಿರೋಂಥ. ಅದ್ರ ಜೊತೆಗೆ ಕ್ಷೇತ್ರದಲ್ಲೂ ಕೂಡ ಅವರನ್ನ ಅಂದ್ರೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು, ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗೋದಿರ್ಬೋದು, ಜೊತೆಗೆ ಇಲ್ಲಿ ಒಂದು ಸ್ಥಳೀಯ ನಾಯಕರನ್ನ ಪರಿಚಯ ಮಾಡುವಂತ ಕೆಲಸವನ್ನು ಕೂಡ ಜಿಎಸ್ ಬಸವರಾಜ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ಅಂದ್ರೆ ವಿ ಸೋಮಣ್ಣ ಅವರಿಗೆ ಒಂದು ಟಿಕೆಟ್ ಅನ್ನ ಕೂಡ ಕೊಡಬೇಕು ಅನ್ನೋದು ಕೂಡ ಅದರಲ್ಲೂ
ಅಂತಂದ್ರೆ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಸ್ಪಷ್ಟವಾಗಿ GS ಬಸವರಾಜ್ ಅವರು ಕೂಡ ಹೇಳಿರುವಂತದ್ದು, ನಾವು ಒಂದು ಮೊದಲ ಆದ್ಯತೆಯನ್ನು ಕೂಡ ಕೊಡೋದ್ರೆ ವಿ ಸೋಮಣ್ಣ ಅವ್ರಿಗೆ ಟಿಕೆಟ್ ಅನ್ನು ಕೂಡ ಕೊಡಬೇಕು. ಯಾಕಂದ್ರೆ ಅವರು ಕೂಡ ಕೆಲಸಗಾರರಾಗಿರೋದು, ಕೆಲಸಗಾರರಾಗಿದ್ರೆ ಮತ್ತೆ ಸ್ಥಳೀಯರು, ಅವರೇನು ತುಮಕೂರಿಗೆ ಸ್ಥಳೀಯರಲ್ಲ, ಹೊರಗಿನಿಂದ ಬಂದಂತವ್ರು ಏನು ಅಲ್ಲ, ಇಲ್ಲಿ ಒಂದು ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಸಂಸದರಂತ GS ಬಸವರಾಜ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ಸ್ವತಃ ಏನು ಸಂಸದ GS ಬಸವರಾಜ್ ಅವರೇ ವಿ ಸೋಮಣ್ಣ ಅವ್ರನ್ನ ಕಳೆದ ವಾರ ಒಂದು ಡೆಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರ ಒಂದು ಬೆನ್ನಲ್ಲೇ ಒಂದು ಕಳೆದ 2 ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ ಇರುವಂತ ಯಡಿಯೂರಪ್ಪ ಅವ್ರ ಮನೆಗೆ ಅಲ್ಲಿಗೆ ಹೋಗಿ ಸೋಮಣ್ಣ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಬಗ್ಗೆ ಒಂದು ಮಾತುಕತೆಯನ್ನು ಕೂಡ ಮಾಡುವಂತದ್ದು ಯಡಿಯೂರಪ್ಪ ಅವ್ರ ಬಳಿ. ಅವ್ರಿಗೆ ಸೋಮಣ್ಣ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು, ಎಲ್ಲ ಒಂದ್ ಕಡೆ ರಾಜಸಂಧಾನವನ್ನ ಮಾಡುವ ಮೂಲಕ ಸೋಮಣ್ಣ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ರೆ ಗೆಲ್ತಾರೆ ಅನ್ನೋ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಬಸವರಾಜ್ ಅವರು ಕೂಡ ಹೇಳ್ತಾರೆ. ಇನ್ನೊಂದ್ ಕಡೆ ಏನು ಮಾಧುಸ್ವಾಮಿ ಅವ್ರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ ಅನ್ನೋದು ಒಂದು ಪರೋಕ್ಷವಾಗಿ ಒಂದು ಬಸವರಾಜ್ ಅವರ ಮಾತಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜಗದೀಶ್. ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, IT ಸಿಟಿ ಅಂತ ಕರೀತಾರೆ, ಇದರ ಜೊತೆಯಲ್ಲಿ ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಾರೆ. ಕಾರಣ ಲಾಲ್ಬಾಗ್ ಹಾಗೂ ಕಬ್ಬನ್ ಪಾರ್ಕ್ನ ವಿಚಾರವಾಗಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾರ್ಕ್ಗಳು ಇರುವಂಥ ಹಿನ್ನೆಲೆಯಲ್ಲಿ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಆದರೆ ಇಂಥ ಒಂದು ಪಾರ್ಕ್ನಲ್ಲಿ, ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ಕಟ್ಟೋದಕ್ಕೆ ಸಿದ್ಧತೆ ನಡೀತಾ ಇದೆ. ಆ ಸಿದ್ಧತೆಯ ವಿಚಾರವಾಗಿ ವಾಕರ್ಸ್ ಅಸೋಸಿಯೇಷನ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಇಂದ ಧರಣಿಗೆ ಮುಂದಾಗ್ತಾ ಇರುವಂಥದ್ದು. 200ಕ್ಕೂ ಹೆಚ್ಚು ವಾಕರ್ಸ್ ಭಾಗಿಯಾಗಿದ್ದಾರೆ, ಕಿಡಿಕಾರ್ತಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸದ್ಯ ಉತ್ತಮವಾದಂಥ ಗಾಳಿಯ ವಾತಾವರಣ ಇದೆ. ಕಟ್ಟಡ ಕಟ್ಟಿ ಪಾರ್ಕ್ನ ಸೌಂದರ್ಯ ಹಾಳು ಮಾಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಕಬ್ಬನ್ ಪಾರ್ಕ್ ಉಳಿಸಿ, ಪ್ರಾಣಿ ಪಕ್ಷಿ ಉಳಿಸಿ ಅಂತ ಧರಣಿ ಮಾಡ್ತಿದ್ದಾರೆ. ನೋಡಿ, ಇವತ್ತು ಕಬ್ಬನ್ ಪಾರ್ಕ್ಗೆ ಎಷ್ಟೋ ಜನ ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ, ಮೂಲೆಯಿಂದ ಬರ್ತಾರೆ. ಬೆಳಗ್ಗೆ ಹೊತ್ತು ನೀವು ಹೋಗಿದ್ರೆ ಕಬ್ಬನ್ ಪಾರ್ಕ್ನಲ್ಲಿ 6 ಗಂಟೆಯಿಂದ 8 ಗಂಟೆವರೆಗೂ ಕೂಡ ಸಾಕಷ್ಟು ಜನ ಬಂದು ಅಲ್ಲಿ ವಾಕಿಂಗ್ ಅನ್ನ ಮಾಡ್ತಾರೆ, ಜಾಗಿಂಗ್ ಅನ್ನ ಮಾಡ್ತಾರೆ, ಯೋಗ ಮಾಡ್ತಾರೆ, ಒಂದು ರೀತಿಯಲ್ಲಿ ಮೆಡಿಟೇಷನ್ಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಉತ್ತಮವಾದಂಥ ವಾತಾವರಣ ಇದೆ, ಒಳ್ಳೆಯ ರೀತಿಯಲ್ಲಿ ಆಮ್ಲಜನಕದ ಒಂದು ವಾಸನೆ ನಾವು ತೆಗೆದುಕೊಳ್ಬೋದು ಅಂತೇಳಿ ಉಸಿರಾಟದ ಒಂದು ವಿಚಾರವಾಗಿ ಸಮಸ್ಯೆ ಇರೋರೆಲ್ಲರೂ ಕೂಡ ಅಲ್ಲಿ ಬಂದು ವಾಕಿಂಗ್ ಅನ್ನ ಮಾಡ್ತಾರೆ. ಆದರೆ ಇಂತಹ ಒಂದು ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿತ್ತು. ಈ ವಿಚಾರವಾಗಿ ಈಗ ವಾಕರ್ಸ್ ಅಸೋಸಿಯೇಷನ್ ಸುಮಾರು 200ಕ್ಕೂ ಹೆಚ್ಚು ಜನ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಕಬ್ಬನ್ ಪಾರ್ಕ್ ನ ಸಹೋದರಿ ದಿವಿತ್ ಇದ್ರು ಅಲ್ಲೇ. ದಿವಿತ್, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಎಸ್, ಗಮನಿಸ್ತಾ ಇದ್ದೀವಿ ಕಬ್ಬನ್ ಪಾರ್ಕ್ ಅಂದ್ರೆ ನಿಮಗೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಮತ್ತೆ ಲಾಲ್ ಬಾಗ್ ಒಂದು ರೀತಿಯಲ್ಲಿ ಗ್ರೀನ್ ಬೆಲ್ಟ್. ಪ್ರಮುಖವಾಗಿ ಯಾವ ರೀತಿ ಬೆಂಗಳೂರು ನಗರ ಬೆಳೀತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಎಲ್ಲ ಮಾಲಿನ್ಯಗಳನ್ನು ಒಳಗೊಂಡಂಥ ಈ ಬೆಂಗಳೂರು. ಆದರೆ ಹಸಿರು ಬೆಲ್ಟ್ ಅನ್ನೋದನ್ನ ನಾವು ನೋಡೋದು ಕೇವಲ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ನಲ್ಲಿ ಮಾತ್ರ ನಾವು ನೋಡಲಿಕ್ಕೆ ಸಾಧ್ಯ. ನಿಮಗೆ ಫಾರ್ ಎಕ್ಸಾಂಪಲ್ ಮೈಸೂರು ಅಂತ ತೆಗೆದುಕೊಂಡಾಗ ಮೈಸೂರಲ್ಲಿ ನೋಡಿ, ನಿಮಗೆ ಹೋಗ್ತಾ ಸುತ್ತಮುತ್ತ ರೋಡ್ಗಳಲ್ಲಿ, ರಸ್ತೆಗಳಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ಮರಗಿಡಗಳನ್ನ ನಾವು ನೋಡ್ತಾ ಇರ್ಬೋದು. ಸೊ ಪ್ರಮುಖವಾಗಿ ಇವತ್ತು ಪರಿಸರ ಪ್ರೇಮಿಗಳು ಕಬ್ಬನ್ ಪಾರ್ಕ್ಗೆ ಬಂದು ಯಾವಾಗಲೂ ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಯಾರೋ ಒಬ್ಬರಿಗೆ ಅವಕಾಶವನ್ನು ಕೊಟ್ಟರು 10 ಮಹಡಿ ಕಟ್ಟೋದಕ್ಕೆ, ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಅವಕಾಶವನ್ನು ಕೊಟ್ಟರು. ಆ ಥರ ಕೊಟ್ಟ ಮೇಲೆ ಏನಾಗುತ್ತೆ ಅಂತಂದರೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಂದು ನಾವು ಕಟ್ತೀವಿ ಅಂತಾರೆ. ಒಂದು ರೀತಿಯಲ್ಲಿ ಕಬ್ಬನ್ ಪಾರ್ಕ್ ಏನಾಗುತ್ತೆ ಅಂದರೆ 210 ಎಕರೆ ಇರೋ ಕಬ್ಬನ್ ಪಾರ್ಕ್ ಈಗಾಗಲೇ 180 ಎಕರೆಗೆ ಬಂದಿದೆ, ಆಮೇಲೆ 150 ಆಗುತ್ತೆ, 100 ಆಗುತ್ತೆ. ಕೊನೆಗೆ ನಾವು ಅದನ್ನು ಕೇವಲ ಯಾವುದೋ ಒಂದು ಮ್ಯಾಪ್ನಲ್ಲೋ ಅಥವಾ ಇತಿಹಾಸವಾಗಿ ಉಳ್ಕೊಂಡ್ಬಿಡುತ್ತೆ. ಇಂಥದ್ದೊಂದು ಪಾರ್ಕ್ ಇತ್ತು, ಇಂಥದ್ದೊಂದು ಹಸಿರನ್ನು ನಾವು ನೋಡ್ತಾ ಇದ್ವಿ, ಉಸಿರಾಡ್ತಿದ್ವಿ ಅಂತ. ಉಸಿರು ಇಲ್ಲ, ಹಸಿರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿ ಚಂದ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸಾಕಷ್ಟು ಪರಿಸರ ಪ್ರೇಮಿಗಳು ಎಲ್ಲರೂ ಕೂಡ ಇದ್ದಾರೆ. ನಾವು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಪ್ರಮುಖವಾಗಿ ನೋಡಿ, ಹಸಿರೇ ಉಸಿರು ಅಂತ ಸರ್ಕಾರ ಹೇಳ್ಕೊಂಬರುತ್ತೆ, ವಾಗ್ದಾನ ಮಾಡುತ್ತೆ. ಆದರೆ ಏನು ಸರ್, ಈಗ ಮಹಡಿ ಅಂತೆ, ಕಮರ್ಷಿಯಲ್ ಏನೇನೋ ಆಗ್ತಾ ಇದೆಯಲ್ಲ, ಯಾಕೆ ಅಂತ? ನುಡಿಯೋದೊಂದು ನಡೆಯೋದೊಂದು ಈ ಸಾಮಾನ್ಯವಾಗಿ ವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರಗಳಲ್ಲಿ ಆಗ್ತಾನೆ ಇದೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅನಿವಾರ್ಯ ಅಂತ ಹೇಳಿಕೊಂಡು ಮಾಡ್ತಾರೆ. ಆದರೆ ಸಾಮಾಜಿಕ ಕಾಳಜಿ, ಕಳಕಳಿ ಇರ್ತಕ್ಕಂಥ ಯಾವುದೇ ವ್ಯವಸ್ಥೆ, ಸರ್ಕಾರ ಇಂಥದ್ದಕ್ಕೆಲ್ಲ ಕೈ ಹಾಕೋದಿಲ್ಲ. ಇಲ್ಲಿ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿರೋದು, ಒಂದು ಕೋರ್ಟ್ ಆದೇಶ ಕೊಡಿಸಿದೆ, ಅದನ್ನು ಅವರೇ ಹೇಳ್ಬೋದಾಗಿತ್ತು ಸರ್ಕಾರದವ್ರನ್ನ, ಇಲ್ಲ ನೀವು ಮಾಡಬೇಡಿ, ಇದನ್ನು ಕೊಡೋದಕ್ಕಾಗಲ್ಲ, ಈಗಾಗಲೇ ನಾವು ಕಳ್ಕೊಂಡಿದ್ದೀವಿ ಎಷ್ಟೋ ಅನ್ಆಥರೈಸ್ಡ್ ಆಗಿ ಜಮೀನೆಲ್ಲ. ನೀವು ಹೇಳಿದಾಗ ಹಸಿರು ಉಸಿರು ಅಂತಕ್ಕಂಥದ್ದು ಇರೋದೇ ಬೆಂಗಳೂರಿಗೆ
ಹೃದಯ ಭಾಗ ಅಂತಂದರೆ ಕಬ್ಬನ್ ಪಾರ್ಕು ಮತ್ತು ಲಾಲ್ ಭಾಗು ಅಂಥದ್ರಲ್ಲಿ ಬಹುತೇಕ ಜನರಿಗೆ ಇದು ಅನುಕೂಲ ಇದೆ. ಆಮೇಲೆ ಕಲುಷಿತವಾಗ್ತಾ ಇದೆ ಮತ್ತು ಪರಿಸರ ಎಲ್ಲ ಹಾಳಾಗ್ತಾ ಇದೆ. ಇಲ್ಲಿ ಕೋರ್ಟ್ ಕೂಡ ತಮ್ಮ ಅನುಕೂಲಕ್ಕೆ ಬೇಕಾಗಿರೋದ್ರಿಂದ ಬೇರೆ ಬೇರೆ ಕಡೆ ಆದಾಗ ಕೋರ್ಟು ಕೂಡ ಏನು ಹೇಳುತ್ತೆ ಅಂದರೆ ಕಠಿಣವಾದ ನಿರ್ಧಾರಗಳನ್ನೇ ತಗೊಳ್ಳುತ್ತೆ. ಆ ಕಟ್ಟಬೇಡಿ, ಆ ಬಿಲ್ಡಿಂಗ್ ಕಟ್ಟಬೇಡಿ, ಇದನ್ನೆಲ್ಲ ಕಟ್ಟಬೇಡಿ. ಅವರು ಭಾಳ ನಾಜೂಕಾಗಿ ತಮಗೆ ಬೇಕಾಗಿರೋದ್ರಿಂದಲೋ ಏನೋ ಕಟ್ಟದೆಯೇ ಹತ್ತು ಮಾಡಿಯನ್ನು ಕಟ್ಟಿ ಒಂದೇ ಒಂದು ಮರವನ್ನು ಕಡಿದೇ ಇರೋ ಥರ ಕಟ್ಟಿ ಅಂತ ಅಂದಾಗ ಯಾವ ಜಾಗದಲ್ಲಿ ಮರ ಕಡಿದೆ ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತೆ? ಕಟ್ಟಿದ್ದಾದಮೇಲೆ ಅದಕ್ಕೆ ಪಾರ್ಕಿಂಗ್ ಬೇಡವಾ? ಪಾರ್ಕಿಂಗ್ ಆದಮೇಲೆ ಉಸಿರಾಟಕ್ಕೆ ಜಾಗ ಬೇಡವಾ? ಒಂದು ಕಾಂಪೌಂಡ್ ಬೇಡವಾ? ಇದೆಲ್ಲ ಇದೆ. ಆ ದೃಷ್ಟಿಯಿಂದ ನಾನು ಅದನ್ನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈ ಸರ್ಕಾರ ಅದು ಅಕಸ್ಮಾತ್ ಕೊಟ್ಟಿದ್ರು ಕೂಡ ಆಗೋಲ್ಲ, ಬೇರೆ ಕಡೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ನೋಡಿ 1975ರಲ್ಲಿ ಯಾವುದೇ ರೀತಿ ಮರಗಿಡಗಳನ್ನ ಕಡಿಬಾರ್ದು, ಮತ್ತೆ ಅಂದರೆ ಆ ಟೈಮ್ ಹಂಗಿತ್ತು ಈ ಒಂದು ಅಭಿವೃದ್ಧಿ ಅನ್ನೋದು ಬೆಂಗಳೂರಲ್ಲಿ ಯಾವ ಆ ಟೈಮ್ ಹೆಂಗಿತ್ತು ಅನ್ನೋದು. ಆದರೆ 2019ರಲ್ಲಿ ಮತ್ತೆ ಹೈಕೋರ್ಟ್ ಆದೇಶವನ್ನು ಮಾಡುತ್ತೆ ಕಟ್ಟಬಹುದು ಅಂತ. ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಕಂಡೀಷನ್ಸ್ನ ಇಟ್ಟು, ಆದರೆ ಅದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರಾ ಅಂತ ಹೇಳಿ. ಖಂಡಿತವಾಗ್ಲೂ ಒಂದು ಇಲ್ಲಿ ಮುಜುಗರದ ಪ್ರಶ್ನೆ ಸರ್ಕಾರಕ್ಕೆ ಕೋರ್ಟ್ನವರಿಗೆ ಕೊಡಬೇಕಲ್ಲ ಅನ್ನೋ ದೃಷ್ಟಿ. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗುತ್ತೆ, ಕೊಡ್ತೀವಿ ನಿಮಗೆ ಜಾಗ ಬೇಕು ತಾನೆ, ಕೋರ್ಟ್ಗೆ ಕಾಂಪ್ಲೆಕ್ಸ್ ಬೇಕು, ನಾವು ಬೇಡ ಅಂತಾನೆ ದೊಡ್ಡದಾಗ್ತಾ ಇರಬೇಕಾದ್ರೆ ವ್ಯವಸ್ಥೆ. ಆಗ ಬಿಡಿ ಅದೆಲ್ಲೋ ರೇಸ್ ಕೋರ್ಸು ಎಂಥದ್ದನ್ನು ಖಾಲಿ ಮಾಡಿಸ್ತಿರೋ ಅಲ್ಲೆಲ್ಲ ನಾವು ಮಾಡಿಸಿ ಜಾಗ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಕೊಡ್ಬೋದು. ಆಮೇಲೆ ಇಲ್ಲೇನು ಕಮ್ಯುನಿಕೇಷನ್ ಬೇಕಾದರೂ ಸುಲಭ ಪಕ್ಕದಲ್ಲೇ ಇರಬೇಕು ಅಂತ ಏನಿಲ್ಲ. ಹಾಗಾಗಿ ನಾವು ಆಮ್ ಆದ್ಮಿ ಪಾರ್ಟಿ ಇದನ್ನು ನಾವು ಖಂಡಿಸ್ತೀವಿ, ಬೆಂಬಲಿಸೋದಿಲ್ಲ. ಯಾವ ಕಾರಣಕ್ಕೂ ಕೂಡ ಆ ಒಂದು ಆದೇಶವನ್ನು ಪಾಲಿಸಬೇಕಾದ ಅಗತ್ಯ ಇಲ್ಲ ಸರ್ಕಾರ. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಸರ್ ಈ ಕ್ಷಣ ಈಗ ಇಲ್ಲಿ ಬಂದು? ಈಗ ನಾನು ಹೇಳ್ತಿರೋದು ಸರ್ಕಾರಕ್ಕೆ ತುರ್ತಾಗಿ ಅದನ್ನು ತಡೀತಿದ್ದೀವಿ ಮತ್ತು ಅದನ್ನೇನು ಕಟ್ಟೋದಕ್ಕೆ ಹೋಗೋದಿಲ್ಲ ಅಂತ ತೀರ್ಮಾನವನ್ನು ನೀವು ಸದನವೂ ನಡೀತಿರೋದ್ರಿಂದ ಹೇಳಬೇಕು. ಇಲ್ಲದೆ ಹೋದರೆ ಜನಾಂದೋಲನ ಅನಿವಾರ್ಯವಾಗುತ್ತೆ ಮತ್ತು ಜನ ಕಟ್ಟುವಾಗ ಇನ್ನೂ ದೊಡ್ಡ ಗಲಾಟೆ ಆಗ್ತಕ್ಕಂಥದ್ದು ಅನಿವಾರ್ಯವಾಗುತ್ತೆ. ಅದಕ್ಕೆ ನಾವು ಬೆಂಬಲಿಸ್ತೀವಿ. ನಾವು ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲಿಸ್ತೀವಿ. ಓಕೆ, ಎಸ್, ಇವಿಷ್ಟು ಮುಖ್ಯಮಂತ್ರಿ ಚಂದ್ರ ಅವರ ಮಾತುಗಳು. ನಾಗೇಂದ್ರ ಬಾಬು, ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ದಾರೆ ನೋಡಿ, ಒಂದು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಾಗಬೇಕು, ಸುತ್ತಮುತ್ತ ಅಂದರೆ ಎಷ್ಟು ಜಾಗವನ್ನು ಒಂದು ಆಕ್ರಮಿಸಿಕೊಳ್ಳುತ್ತೆ ಒಂದು ಆ 10 ಮಹಡಿಯ ಅಂತಸ್ತನ್ನು ಕಟ್ಟುವಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ತೋಟಗಾರಿಕೆ ಇಲಾಖೆ ಇದಕ್ಕೆ ಒಂದು ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಾಗುತ್ತೆ. ನಾಗೇಂದ್ರ ಬಾಬು, ದಿವಿತ್ ನೋಡಿ, ಪ್ರಮುಖವಾಗಿ ಕಬ್ಬನ್ ಪಾರ್ಕ್ನಲ್ಲಿ ಕಟ್ಟಡ ಕಟ್ಟೋದಕ್ಕೆ ಆ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರುತ್ತೆ. 2019 ಅಂತ ಅನಿಸುತ್ತೆ, ಅಥವಾ ಕೆಲ ದಿನಗಳ ಹಿಂದೆ ಅಂತ ಅನಿಸುತ್ತೆ. ಯಾಕೆಂದರೆ ಕೋರ್ಟ್ ಮರಗಳನ್ನು ಕಡಿಯದೆ ಕಟ್ಟಡವನ್ನು ಕಟ್ಟಬಹುದು ಅಂತ ಹೇಳಿತ್ತು. ಸೊ ಈಗ ಕಾನೂನನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಈಗ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಆಗಲೇಬೇಕಾಗಿದೆ. ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ಸಾಕಷ್ಟು ವಿಪರೀತಕ್ಕೆ ಹೋಗ್ತಾ ಇದೆ. ಸೊ ಈಗ ಕಟ್ಟಡವನ್ನು ಕಟ್ಟೋದ್ರಿಂದ ಕಬ್ಬನ್ ಪಾರ್ಕ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗಬಹುದು ಅದನ್ನು ಅಲ್ಲಿರುವಂಥ ವಾಕರ್ಸ್ ಅಸೋಸಿಯೇಷನ್ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ ದಿವಿತ್? ಎಸ್ ನಾಗೇಂದ್ರ ಬಾಬು, ಗಮನಿಸ್ತಾ ಇರ್ಬೋದು ಅಂತಂದರೆ ಈಗ ನೋಡಿ, ಅಂದರೆ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಸಾಕಷ್ಟು ಜನ ಯೋಗಾಭ್ಯಾಸಗಳನ್ನು ಮಾಡ್ತಾರೆ, ಜಾಕಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅಂದರೆ ತುಂಬ ಅನುಕೂಲಕರವಾಗಿದೆ ಬೆಂಗಳೂರಿಗರಿಗೆ. ಕಬ್ಬನ್ ಪಾರ್ಕ್ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಅವರಿಗೆ ಇಲ್ಲಿ ಅಂದರೆ ಈ ಒಂದು ನಗರ ಪ್ರದೇಶದಲ್ಲಿ ಈ ಬ್ಯುಸಿ ಲೈಫ್ನಲ್ಲಿ ಕಬ್ಬನ್ ಪಾರ್ಕ್ ಒಂದು ನೆಮ್ಮದಿಯ ವಾತಾವರಣ ಅಂತಲೇ ಹೇಳ್ಬೋದು. ತೋಟಗಾರಿಕೆ ಇಲಾಖೆ ಇದ್ರ ಬಗ್ಗೆ ಏನು ಕೂಡ ಚಕಾರ ಎತ್ತೇ ಇಲ್ಲ. ನಮ್ಮ ಪ್ರತಿನಿಧಿ ವೀರೇಶ್ ಕೂಡ ಇದ್ದಾರೆ, ಅವರು ಕೂಡ ಈ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ, ಮತ್ತಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓವರ್ ಟು ವೀರೇಶ್. ಎಸ್ ನಾಗೇಂದ್ರ ಬಾಬು, ಅಂದರೆ 1863ರಲ್ಲಿ ಕಬ್ಬನ್ ಪಾರ್ಕನ್ನು ಬ್ರಿಟಿಷ್ ಅಂದರೆ ಲಾರ್ಡ್ ಕಬ್ಬನ್ ಅವರು ಈ ಒಂದು ಪಾರ್ಕನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ 300 ಎಕರೆಯಷ್ಟು ಈ ಒಂದು ಕಬ್ಬನ್ ಪಾರ್ಕ್ ನಿರ್ಮಾಣವಾಗಿರುತ್ತೆ. ಬಟ್ ಇದೀಗ 180 ಎಕರೆಯಷ್ಟು ಬಂದಿದೆ. ಯಾಕಂದರೆ ಎಲ್ಲ ಒತ್ತುವರಿ ಆಗ್ತಿದೆ, ರೋಡ್ ಅಗಲೀಕರಣ ಆಗಿದೆ, ಒಳಗಡೆ ಕಟ್ಟಡಗಳಿಗೆ ಸಹ ನಿರ್ಮಾಣವಾಗಿದೆ. ಹೀಗಾಗಿ ಮತ್ತೊಂದು ಕಡೆ 10 ಅಂತಸ್ತಿನ ಕಟ್ಟಡ ನಿರ್ಮಾಣವಾದರೆ ಮತ್ತೊಂದು ಕಡೆ ಕಬ್ಬನ್ ಪಾರ್ಕ್ಗೆ ಡ್ಯಾಮೇಜ್ ಆಗುತ್ತೆ. ಸುಮಾರು ಗಿಡ ಮರಗಳು ನಶಿಸಿ ಹೋಗುತ್ತೆ. ಯಾಕಂದರೆ 6000ಕ್ಕೂ ಹೆಚ್ಚು ಈ ಒಂದು ವಿವಿಧ ಜಾತಿಯ ಮರಗಳು ಈ ಒಂದು ಕಬ್ಬನ್ ಪಾರ್ಕಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಒಂದು 10 ಅಂತಸ್ತಿನ ಕಟ್ಟಡ ಬೇಕಂದರೆ JCB ಬರುತ್ತೆ, ದೊಡ್ಡ ಲಾರಿಗಳು ಈ ಒಂದು ರಸ್ತೆಯಲ್ಲಿ ಹೋಗಬೇಕಾಗತ್ತೆ. ಹೀಗಾಗಿ ಗಿಡ ಮರಗಳಿಗೆ ತುಂಬ ತೊಂದರೆ ಆಗುವ ಇರೋದ್ರಿಂದ ಇಲ್ಲಿನ ವಾಕರ್ ಅಸೋಸಿಯೇಷನ್ ಮತ್ತು ವಿವಿಧ ಪರ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ನಾನು ಮುಖ್ಯಮಂತ್ರಿ ಚಂದ್ರವನ್ನ ಮಾತಾಡಿಸಿ ಕೆಲಸ ಮಾಡ್ತೀನಿ. ಸರ್, ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರವಾಗಿ ಅಂತ. ಒಟ್ಟಾರೆ ನಾನು ಹೇಳ್ತಿರೋದು, ಎಂಥದ್ದೇ ಆಗಲಿ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ಬೆಂಗಳೂರಂಥ ಜಾಗವನ್ನು ಇನ್ನಷ್ಟು ಕಲುಷಿತವಾಗ್ತಕ್ಕಂಥದ್ದು ಮತ್ತು ಹೊಸ ಮಾಡಕ್ಕೆ ಯೋಗ್ಯ ಇಲ್ಲದೆ ಇರತಕ್ಕಂಥ ರೀತಿಯನ್ನು ನಿರ್ಮಾಣ ಮಾಡಬಾರ್ದು. ಹಾಗಾಗಿ ತುರ್ತಾಗಿ ಅವರು ಇದನ್ನು
ಹಾರ್ಟಿಕಲ್ಚರ್ ಇಲಾಖೆನೋ ತೋಟಗಾರಿಕೆ ಯಾವುದು ಇಲಾಖೆನೋ ಅಥವಾ PW ಇಲಾಖೆನೋ ಏನೇ ಆಗಿರಲಿ, ಏನೇ ರೂಲ್ಸ್ ಇದ್ರು ನೀವು ತಡೆಯಬೇಕಾದ್ದು ನಿಮ್ಮ ಕರ್ತವ್ಯ, ತಡಿಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಕೋರ್ಟ್ ಆದೇಶವನ್ನು ಮುಂದಿಟ್ಕೊಂಡು ನೀವು ಈ ದಬ್ಬಾಳಿಕೆ ರೀತಿಯಲ್ಲಿ ಅದನ್ನು ಮಾಡ್ತೀವಿ ಅಂತ ಅಂದರೆ ಸಾರ್ವಜನಿಕರು ಎಲ್ಲರ ಜೊತೆಯಲ್ಲೂ ನಾವು ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕಟ್ಟಡ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ನಾನು ಹೇಳ್ತೀನಿ. ಮೇಡಮ್, ನಿನ್ನೆ ಸಹ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಾಳೆ ಸಹ ಹೋರಾಟ ಮಾಡಕ್ಕೆ ಮುಂದಾಗ್ತಿದ್ದೀರಾ, ಏನು ಹೇಳ್ತೀರಿ ಮೇಡಮ್ ಅಂತ ಸರ್ಕಾರಕ್ಕೆ ಮತ್ತು ತೋಟಗಾರಿಕೆ ಇಲಾಖೆಗೆ? 2010ರಲ್ಲಿ ಒಂಥರ ಈ ಪ್ರಪೋಸಲ್ ಕೊಟ್ಟಾಗ ಪ್ರೊಟೆಸ್ಟ್ ಮಾಡಿದ್ದಾರೆ ಜನ, ಇಲ್ಲಿ ಸಿಟಿಸನ್ಸ್ ಮಾಡಿದ್ದಾರೆ. 2019 ಮಾಡಿದ್ದಾರೆ, ತಿರ್ಗಾ ಈ ಪ್ರಪೋಸಲ್ ಕೊಟ್ಟಿದ್ದಾರೆ. ಪದೇ ಈ ಪ್ರಪೋಸಲ್ ಇವ್ರು ತಗೊಂಡು ಬರೋದು ಒಂದು 5 ವರ್ಷಕ್ಕೊಂದ್ಸಾರಿ, 10 ವರ್ಷಕ್ಕೊಂದ್ಸಾರಿ. ಸೊ ಅದಕ್ಕೆ ಆಮ್ ಆದ್ಮಿ ಪಕ್ಷದಿಂದ ಇದು ಒಂದೇ ಸರಿ ತೀರ್ಮಾನವಾಗಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಕ್ಕಬೇಕು. ಅದಕ್ಕೆ ನಾವು ಈ ಕಡೆ ಇವತ್ತು ನಮ್ಮ ಪಕ್ಷದ ಕಡೆಯಿಂದ ಬಂದಿದ್ದೀವಿ. 2010ರಿಂದ ಈ ಒಂದು ಕಟ್ಟಲು ಮುಂದಾಗ್ತಿದೆ ಸರ್ಕಾರ, ಒಂದು ಕಡೆ ಕಟ್ಟಲ್ಲ ಅಂತಿದೆ, ಮತ್ತೆ ಕಟ್ಟಡಕ್ಕೆ ಮುಂದಾಗ್ತಿದೆ, ಒಂದು ಕಡೆ ಹೈಕೋರ್ಟ್ ಆದೇಶ ನೀಡಿದೆ. ನೀವೇನಾದ್ರೂ ಈ ಒಂದು ವಿಷಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಾ ಅಂತ? ಇದು ಹೈಕೋರ್ಟ್ ಇದು ಆಕ್ಷನ್ ತಗೊಂಡಿಲ್ಲ ಅಂದರೆ ಖಂಡಿತ ಸಿಟಿಸನ್ಸ್ ಆಗಲಿ ಆಮ್ ಆದ್ಮಿ ಪಕ್ಷದವರಾಗಲಿ ಖಂಡಿತ ಅಪ್ರೋಚ್ ಮಾಡ್ತೀವಿ. ಯಾಕಂದರೆ ಒಂದು ಮೊದಲನೇ ಪ್ರಪೋಸಲ್ ಅವ್ರು ಕೊಟ್ಟಿದ್ದು 2009ರಲ್ಲಿ 19ರಲ್ಲಿ 7 ಫ್ಲೋರ್ಸ್ ಕಟ್ಟಡ ಕಟ್ಟಕ್ಕೆ ಪರ್ಮಿಷನ್ ಕೇಳಿದ್ದವರು. ಇವಾಗ 10 ಫ್ಲೋರ್ ಕಟ್ಟಡ ಕಟ್ಟಕ್ಕೆ ಪರ್ಮಿಷನ್ ಕೇಳ್ತಿದ್ದಾರೆ. ಸರ್, ಮುಖ್ಯಮಂತ್ರಿ ಸರ್ ಹೇಳೋ ಥರ ಆ ಕಟ್ಟಡ ಕಟ್ಟಕ್ಕೆ ನೀವು ಎಷ್ಟು ಗಾಡಿಗಳು ಬರಬೇಕು, ಒಳಗಡೆ ಎಷ್ಟು ಗಿಡ ಮರಗಳು ನಾಶವಾಗುತ್ತೆ, ಕಬ್ಬನ್ ಪಾರ್ಕೇ ಇರಲ್ಲ. ಅದಕ್ಕೆ ನಾವು ಉಳಿಸ್ಕೋಬೇಕಂತ ನಾವು ಹೋರಾಟ ಖಂಡಿತ ಮಾಡ್ತೀವಿ. ಯಾಕೆಂದ್ರೆ ಮೇಡಮ್ 300 ಎಕರೆ ಇತ್ತಿಗೆ 180 ಎಕರೆ ಬಂದಿದೆ. ಸ್ಪೋರ್ಟ್ಸ್ ಹೆಸರಲ್ಲಿ ಎನ್ಕ್ರೋಚ್ಮೆಂಟ್ ಎಷ್ಟೊಂದು ನಡೆದಿದೆ. ಆಲ್ರೆಡಿ ಕಬ್ಬನ್ ಪಾರ್ಕ್ ಒಳಗಡೆ ಎನ್ಕ್ರೋಚ್ಮೆಂಟ್ಸ್ ಎಷ್ಟೊಂದು ನಡೆದಿದೆ. ನಾನು ನೆನ್ನೆ ಹೇಳಿದ ಥರ ಎಷ್ಟೋ ನಮ್ಮ ರಾಜಕಾಲುವೆಗಳು ಎನ್ಕ್ರೋಚ್ಮೆಂಟ್ ನಡೆದಿದೆ ಕರ್ನಾಟಕದಲ್ಲಿ, ಲೇಕ್ ಎನ್ಕ್ರೋಚ್ಮೆಂಟ್ ನಡೆದಿದೆ, ಪ್ಲೇ ಗ್ರೌಂಡ್ಸ್ ಎನ್ಕ್ರೋಚ್ಮೆಂಟ್ ನಡೆದಿದೆ. ಇವಾಗ ಕಬ್ಬನ್ ಪಾರ್ಕು ಬಿಡ್ತಾ ಇಲ್ಲ, ಪಾರ್ಕ್ಗಳು ಎನ್ಕ್ರೋಚ್ಮೆಂಟ್ ಮಾಡ್ತಿದ್ದಾರೆ. ಎಷ್ಟೋ ಸ್ಟ್ರೆಸ್ಫುಲ್ ಲೈಫ್ ನಾವೆಲ್ಲ ಇವಾಗ ಇರೋದು ಸ್ಟ್ರೆಸ್ಫುಲ್ ಲೈಫ್. ಕೋವಿಡ್ ಆದಮೇಲೆ ಜನ ಒಂದು ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಫ್ಯಾಮಿಲಿ ಕರ್ಕೊಂಡು, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಈ ಥರ ಪಾರ್ಕ್ಗಳಲ್ಲೇ. ಸೊ ಇದು ನಾವು ಉಳಿಸ್ಕೋಬೇಕು, ಹಿಸ್ಟ್ರಿಯಾಗಿ ಆಗಬಾರ್ದು. ನಾಳೆ ನಾವು ತೋರಿಸ್ಬಾರ್ದು ಹಿಸ್ಟ್ರಿ ಇತ್ತು, ಕಬ್ಬನ್ ಪಾರ್ಕ್ ಥರ ಒಂದು ಜಾಗ ಇತ್ತು ಬೆಂಗಳೂರಲ್ಲಿ ಅಂತ ಹೇಳ್ಬಾರ್ದು. ಮೇಡಮ್, ಇನ್ನೊಂದು ಲಾಲ್ಬಾಗಿಗೆ ಎಷ್ಟು ಸೆಕ್ಯೂರಿಟಿ ಇದೆ, ಸುತ್ತ ಕಂಪೌಂಡ್ ಮಾಡಿದರೆ, ಗೇಟ್ ಮಾಡಿದರೆ, ಒಳಗಡೆ ಎಂಟ್ರಿ ಫೀಸ್ ಮಾಡಿದರೆ. ಬಟ್ ಕಬ್ಬನ್ ಪಾರ್ಕ್ ಯಾವುದೇ ರೀತಿ ಇಲ್ಲ, ಯಾರಾದರೂ ಬಂದು ಹೋಗ್ಬೋದು ಮತ್ತು ಏನಾದರೂ ಮಾಡ್ಬೋದು. ಯಾಕಂದರೆ ಇಲ್ಲಿಗೆಲ್ಲ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ ರಾತ್ರಿ ಆದರೆ. ಸೊ ಇದಕ್ಕೆ ಆ್ಯಕ್ಷನ್ ತಗೋಬೇಕು ಸರ್ಕಾರ. ಯಾವ ಥರ ಅವ್ರು ಲಾಲ್ಬಾಗ್ ಪ್ರೊಟೆಕ್ಟ್ ಮಾಡ್ತಿದಾರೋ ಆ ಥರ ಕಬ್ಬನ್ ಪಾರ್ಕು ಪ್ರೊಟೆಕ್ಟ್ ಮಾಡಬೇಕು. ಯಾಕಂದರೆ ಟ್ರಾಫಿಕ್ ಬಿಡಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದ್ರು ವೀಕೆಂಡ್ಸಲ್ಲಿ ಮುಂಚೆ. ಇವಾಗ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಟ್ರಾಫಿಕ್ಕು ಅಲೌ ಮಾಡ್ತಿದ್ದಾರೆ ಒಳಗಡೆ. ಮಕ್ಕಳು ಓಡಾಡೋವಾಗ, ಆಟ ಆಡೋವಾಗ ಮಕ್ಕಳಿಗೆ ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲಿ. ಸೊ ಇದು ಉಳಿಸ್ಕೋಬೇಕು ಸರ್ಕಾರ. ಯಾವ ಥರ ಕಬ್ಬನ್ ಪಾರ್ಕ್ ಪ್ರೊಟೆಕ್ಟ್ ಮಾಡ್ತಿದ್ದಾರೋ ಆ ಥರ ಎಕ್ಸ್ಟ್ರಾ ಕೇರ್ ತಗೊಂಡು ಕಬ್ಬನ್ ಪಾರ್ಕು ಪ್ರೊಟೆಕ್ಟ್ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸಿಂಗಲ್ ಬೆಂಚಲ್ಲಿ ಆಗಿರೋದು ಇದು ಬಹುತೇಕ ನನಗೆ ತಿಳಿದ ಮಟ್ಟಿಗೆ, ನನ್ನ ಮಾಹಿತಿ ಇರೋ ಪ್ರಕಾರ. ಅಂದರೆ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಅದು ಅವ್ರದ್ದು ತಪ್ಪಿಲ್ಲ, ಅವ್ರಿಗೇನೋ ಜಾಗ ಬೇಕು ಪಕ್ಕದಲ್ಲೇ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಅವರು ಯೋಚನೆ ಮಾಡ್ಬೋದು. ಬೇರೆದು ಕೊಡುವಾಗ ಬೇಡಿ ಇದನ್ನು ಮಾಡಿಕೊಡೋದು, ಮರ ಕಡಿಬಾರ್ದು, ಇದನ್ನು ಬಿಲ್ಡಿಂಗ್ ಕಟ್ಟಬಾರ್ದು, LH ಕಟ್ಟೋವಾಗ